ನಮಸ್ಕಾರ, ವೆಲ್ಕಮ್ ಟು ಯೋಯ್ ಟಿವಿ ಕನ್ನಡ. ಕೊಡಗು ಅಂದ್ರೆ ಸಾಕು, ಅದು ಪಕ್ಕ ಕರ್ನಾಟಕದ ಕಾಶ್ಮೀರ ಅಂತಾನೆ ಫೇಮಸ್. ಇದರ ಜೊತೆ ರಾಷ್ಟ್ರೀಯ ಅಭಿಮಾನಕ್ಕೆ ಹೆಸರುವಾಸಿ ಈ ಕೊಡಗು ಪಕ್ಕ ಕಾಡುಗಳ ನಿಸರ್ಗ ದೇವತೆ ಮಗಳು ಇದ್ದಂತೆ ಅಂತ ಹೇಳಲಾಗುತ್ತದೆ. ಇನ್ನು ಇಲ್ಲಿನ ಕೊಡವ ಜನರು ಅಂತೂ ಪಕ್ಕ ಪ್ರಕೃತಿ ತಾಯಿ ಮಕ್ಕಳು. ಸದಾ ಪ್ರಕೃತಿಯೊಂದಿಗೆ ಬದುಕು ಕಟ್ಟಿಕೊಂಡು ಬಂದಿರುವ ಕೊಡಗಿನವರು ಕೃಷಿಯನ್ನೇ ನಂಬಿ ಜೀವನ ಸಾಗಿಸುತ್ತಾ ಬಂದಿದ್ದಾರೆ. ವಾಣಿಜ್ಯ ಬೆಳೆಗಳ ಭರಾಟೆ ನಡುವೆಯೂ ಕೂಡ ಭತ್ತವನ್ನು ಧಾನ್ಯ ಲಕ್ಷ್ಮಿಯಾಗಿ ಸ್ವೀಕರಿಸಿ ಮನೆ ಮನಕ್ಕೆ ತುಂಬಿಸಿಕೊಂಡು ವನದೇವರನ್ನು ಪೂಜಿಸುತ್ತಾ ಕಾಡಿನಲ್ಲಿಯೇ ಅವರಿಗೆ ನೆಲೆ ನೀಡಿ ದೇವರ ಕಾಡು ಪರಿಕಲ್ಪನೆ ಮೂಲಕ ಅರಣ್ಯವನ್ನು ಉಳಿಸಿ ಬೆಳೆಸುತ್ತಾ ಬಂದಿದ್ದಾರೆ. ಇವತ್ತಿಗೂ ಕೊಡಗಿನಾದ್ಯಂತ ಕಾಡುಗಳಲ್ಲಿ ದೇವರಿಗೆ ನೆಲೆ ನೀಡಿ ಒಂದಷ್ಟು ಎಕರೆ ಪ್ರದೇಶವನ್ನು ದೇವರ ಕಾಡು ಹೆಸರಿನಲ್ಲಿ ಕಾಯ್ದಿರಿಸಲಾಗಿದೆ. ಜೊತೆಗೆ ಬಹುತೇಕ ಗ್ರಾಮಗಳ ದೇವತೆಯಾಗಿ ಭಗವತಿ ಮತ್ತು ಭದ್ರಕಾಳಿ ಗ್ರಾಮವನ್ನು ಕಾಯುತ್ತಿದ್ದು ಗ್ರಾಮದ ಮೂಲಕ ಹಾದು ಹೋಗುವವರ ರಕ್ಷಕಿಯೂ ಕೂಡ ಆಗಿದ್ದಾಳೆ ಅಂತ ನಂಬಿಕೆ ಇದೆ. ಹಾಗಾದ್ರೆ ಹೇಗೆ ಈ ನಂಬಿಕೆ ಬಂತು? ಏನಿ ಕೊಡವರ ಕಾಡು ದೇವರ ವಿಶೇಷ? ಈ ಬಗ್ಗೆ ಡೀಟೇಲ್ಸ್ಗಾಗಿ ಈ ಕಂಪ್ಲೀಟ್ ವಿಡಿಯೋವನ್ನ ನೋಡಿ. ಹೌದು, ಒಂದೆರಡು ಶತಮಾನಗಳ ಹಿಂದೆ ಕೊಡಗು ದಟ್ಟ ಕಾಡಿನಿಂದ ಕೂಡಿತು. ಈ ವೇಳೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಡೆದುಕೊಂಡೇ ಪ್ರಯಾಣ ಮಾಡಬೇಕಾಗಿತ್ತು. ಹೀಗೆ ಪ್ರಯಾಣ ಮಾಡಬೇಕಾದ್ರೆ ಕ್ರೂರ ಪ್ರಾಣಿಗಳ ಭಯವೂ ಇರುತ್ತಿತ್ತು. ಆಗ ಪ್ರಯಾಣಕ್ಕೆ ಹೊರಡುವವರು ಅಲ್ಲಲ್ಲಿ ಸಿಗುವ ಗ್ರಾಮ ದೇವತೆಗಳಿಗೆ ಕಾಣಿಕೆ ಹಾಕಿ ಯಾವುದೇ ತೊಂದರೆ ಬಾರದಂತೆ ಬೇಡಿಕೊಳ್ಳುತ್ತಿದ್ದರಂತೆ. ಇದು ಇವತ್ತಿಗೂ ಕೂಡ ಮುಂದುವರೆದುಕೊಂಡು ಬಂದಿದೆ. ಈಗ ಮೊದಲಿನಂತೆ ದಟ್ಟ ಕಾಡುಗಳಿಲ್ಲ, ಬಹುತೇಕ ಪ್ರದೇಶಗಳು ತೋಟಗಳಾಗಿವೆ. ಮೊದಲಿನಂತೆ ಮನೆಗಳು ದೂರವಿಲ್ಲ. ಜನಸಂಖ್ಯೆ ಹೆಚ್ಚಾದಂತೆ ಜನವಸತಿ ಪ್ರದೇಶಗಳು ಕೂಡ ಹೆಚ್ಚಾಗಿವೆ. ಜೊತೆಗೆ ವಾಹನಗಳ ಸಂಚಾರವೂ ಕೂಡ ಜಾಸ್ತಿಯಾಗಿದ್ದು ವಾಹನದಲ್ಲಿ ಸಂಚಾರ ಮಾಡುವವರು ಯಾವುದೇ ಅವಘಡ ಸಂಭವಿಸದೆ ಪ್ರಯಾಣ ಸುಖಕರವಾಗಿರಲಿ ಎಂದು ಪ್ರಾರ್ಥಿಸಿ ಕಾಣಿಕೆ ಹಾಕಿ ಮುಂದೆ ಹೋಗುತ್ತಾರೆ. ಕಡಿದಾದ ತಿರುವು ರಸ್ತೆಗಳನ್ನು ಹೊಂದಿರುವ ಕೆಲವು ಗ್ರಾಮಗಳ ನಿಗದಿತ ಸ್ಥಳಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅಪಘಾತಗಳು ಸಂಭವಿಸುತ್ತವೆ. ಇಂತಹ ಪ್ರದೇಶಗಳಲ್ಲಿ ತೆರಳುವ ವೇಳೆ ಯಾವುದೇ ತೊಂದರೆಯಾಗದಂತೆ ದೇವರಲ್ಲಿ ಬೇಡಿಕೊಳ್ಳುವುದು ಸಾಮಾನ್ಯವಾಗಿದೆ. ರಸ್ತೆಯಲ್ಲಿ ಸಾಗುವಾಗ ಹಲವು ದೇಗುಲಗಳು ಕಂಡು ಬಂದರೂ ವನ ದೇಗುಲಗಳಿಗೆ ಮಾತ್ರ ಭಕ್ತರು ಕಾಣಿಕೆ ಸಲ್ಲಿಸುತ್ತಾರೆ. ಇದರ ಜೊತೆಗೆ ಇಲ್ಲಿನ ಮುಖ್ಯ ರಸ್ತೆಗಳಲ್ಲಿ ಹಲವು ದೇವಾಲಯಗಳಿದ್ದರೂ ಅವುಗಳ ನಡುವಿನ ಕೆಲವು ದೇಗುಲ ಮತ್ತು ಆ ದೇಗುಲದಲ್ಲಿ ನೆಲೆ ನಿಂತಿರುವ ಭದ್ರಕಾಳಿ, ವನಭದ್ರಕಾಳಿ ಹೀಗೆ ವಿವಿಧ ಅವತಾರಗಳ ದೇವಿ ಸ್ವರೂಪಿಯ ದೇವತೆಗಳನ್ನು ಇಲ್ಲಿನ ಜನರು ಜೀವ ರಕ್ಷಕಿ ಎಂದೇ ನಂಬುತ್ತಾರೆ. ಹಾಗಾಗಿ ಕಾಣಿಕೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿ ಮುಂದೆ ಸಾಗುತ್ತಾರೆ. ಏಕೆಂದ್ರೆ ಇಂದಿನ ಕಾಲದಲ್ಲಿ ದಟ್ಟವಾದ ಅರಣ್ಯದಿಂದ ಆವೃತವಾದ ರಸ್ತೆಯಲ್ಲಿ ಸಾಗುವಾಗ ಈಕೆಯೇ ಜಾನುವಾರುಗಳನ್ನು ಕಾಪಾಡುತ್ತಿದ್ದಳು. ಆಕೆಯನ್ನು ಪ್ರಾರ್ಥಿಸಿ ಜನ ನೆಮ್ಮದಿಯಾಗಿ ಮುಂದೆ ಸಾಗುತ್ತಿದ್ದರು. ಅಂದಿನಿಂದ ಇಂದಿನವರೆಗೆ ಈ ದೇಗುಲಗಳ ಎದುರು ನಿಂತು ಪ್ರಾರ್ಥಿಸಿ ಸಾಗುವ ಪರಿಪಾಠ ಬಂದಿದೆ. ಅದರಲ್ಲೂ ವಾಹನಗಳನ್ನೇ ಬಳಸುವ ಈ ಕಾಲದಲ್ಲಿ ಮತ್ತು ಪ್ರತಿದಿನವೂ ಒಂದಲ್ಲ ಒಂದು ಕಾರ್ಯದ ನಿಮಿತ್ತ ಸಾಗುವವರು ತಮ್ಮ ಕಾರ್ಯಕ್ಕೆ ಯಾವುದೇ ವಿಘ್ನ ಬಾರದೆ ಸುಗಮವಾಗಿ ನಡೆಸಿಕೊಡುವಂತೆ ಬೇಡಿಕೊಂಡು ಮುಂದೆ ಸಾಗುತ್ತಾರೆ. ಸಾಮಾನ್ಯವಾಗಿ ಕೊಡಗಿನ ಯಾವುದೇ ರಸ್ತೆಯಲ್ಲಿ ಸಾಗಿದರೂ ಇಂತಹ ದೇವತೆಯ ದೇಗುಲಗಳು ಅಲ್ಲಲ್ಲಿ ನೋಡಲು ಸಿಗುತ್ತವೆ. ಕೆಲವೆಡೆ ದರ್ಗಾಗಳಿದ್ದು ಅಲ್ಲಿಯೂ ಕೂಡ ಜಾತಿ ಧರ್ಮವನ್ನು ಮರೆತು ಕಾಣಿಕೆ ಹಾಕಿ ಪ್ರಾರ್ಥಿಸಿ ಸಾಗುತ್ತಾರೆ. ಇಂತಹ ದೇವಾಲಯಗಳ ಪೈಕಿ ವಿರಾಜಪೇಟೆ ಮತ್ತು ಗೋಣಿಕೊಪ್ಪ ರಸ್ತೆ ನಡುವೆ ಸಿಗುವ ಆತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆತೂರು, ಕೊಳತೋಡು, ಬೈಗೋಡಿನ ವನಭದ್ರಕಾಳೇಶ್ವರಿ, ಮಡಿಕೇರಿ, ಕುಶಾಲನಗರ ರಸ್ತೆಯ ಕೇದಗಲ್ನ ಭದ್ರಕಾಳೇಶ್ವರಿ, ಮಡಿಕೇರಿ ಮಾರ್ಗದಲ್ಲಿ ದೇವರಕೊಲ್ಲಿ ಬಳಿ ಇರುವ ಚಾಮುಂಡೇಶ್ವರಿ ಹೀಗೆ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ. ಇನ್ನು ಗ್ರಾಮಗಳ ನಡುವೆ ನಿರ್ದಿಷ್ಟ ಪ್ರದೇಶವನ್ನು ದೇವರ ಕಾಡುಗಳಾಗಿ ಕಾಯ್ದಿರಿಸಲಾಗಿದೆ. ಇಂತಹ ದೇವರ ಕಾಡುಗಳ ಪೈಕಿ ಒಂದೊಂದು ದೇವರ ಕಾಡಿನಲ್ಲಿ ಒಂದೊಂದು ದೇವರಿಗೆ ನೆಲೆ ನೀಡಿ ಪೂಜಿಸುತ್ತಾ ಬರಲಾಗುತ್ತದೆ. ಕೆಲವೆಡೆ ಬೇಟೆ ಅಯ್ಯಪ್ಪ, ಮತ್ತೆ ಕೆಲವೆಡೆ ಈಶ್ವರ, ವನಭದ್ರಕಾಳಿ ಹೀಗೆ ಮಹಿಮೆಗೆ ಅನುಸಾರವಾಗಿ ನೆಲೆ ನೀಡಲಾಗಿದೆ. ಇಲ್ಲಿ ಕೃಷಿಯೇ ಜೀವಾಳವಾಗಿದ್ದ ಕಾಲದಲ್ಲಿ ಜಾನುವಾರು ಸಾಕು ಪ್ರಾಣಿಗಳಿಗೆ ತೊಂದರೆಯಾದರೆ ವನ್ಯ ಪ್ರಾಣಿಗಳಿಂದ ಉಪಟಳವಾಗುತ್ತಿದ್ದಾಗ ದೇವರ ಕಾಡಿನಲ್ಲಿ ನೆಲೆ ನಿಂತ ದೇವರಲ್ಲಿ ಸಂಕಷ್ಟ ನಿವಾರಣೆಗೆ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದರು. ಅಲ್ಲದೆ ಅರಕೆಯಾಗಿ ಮಣ್ಣಿನ ಅಥವಾ ಬೆಳ್ಳಿಯ ಮೂರ್ತಿಯನ್ನು ಸಲ್ಲಿಸುತ್ತಿದ್ದರು. ಇಂದಿನ ಕಾಲದಲ್ಲಿ ಅರಕೆಯಾಗಿ ಸಲ್ಲಿಸುತ್ತಿದ್ದ ಮಣ್ಣಿನ ಮೂರ್ತಿಗಳನ್ನು ಇಂದಿಗೂ ಕೂಡ ನೀವು ಕಾಣಬಹುದಾಗಿದೆ. ನಿಸರ್ಗದ ಒಡನಾಟದೊಂದಿಗೆ ಬದುಕು ಕಟ್ಟಿಕೊಂಡಿದ್ದ ಪೂರ್ವಜರು ಬಹುಶಃ ಅಭಿವೃದ್ಧಿಯ ನಾಗಾಲೋಟದಲ್ಲಿ ಅರಣ್ಯ ನಾಶವಾಗದಿರಲಿ ಎಂಬ ದೂರದೃಷ್ಟಿಯಿಂದ ದೇವರ ಕಾಡಿನ ಕಲ್ಪನೆಯನ್ನು ಮಾಡಿದರೋ ಗೊತ್ತಿಲ್ಲ. ಆದರೆ ಅವತ್ತು ಅಂತಹದೊಂದು ಚಿಂತನೆ ಮಾಡದೆ ಹೋಗಿದ್ದರೆ ಇವತ್ತು ಇನ್ನೆಷ್ಟು ಸಂಕಷ್ಟ ಅನುಭವಿಸಬೇಕಿತ್ತು. ಇದೆಲ್ಲದರ ನಡುವೆಯೂ ತುಸು ನೆಮ್ಮದಿ ಪಡುವ ವಿಷಯ ಏನೆಂದರೆ ಪೂರ್ವಜರು ಕಾಡನ್ನೇ ದೇವರೆಂದು ಪೂಜಿಸುವ ಮೂಲಕ ಕಾಡು ನಾಶ ತಪ್ಪಿಸುವ ಉದ್ದೇಶದಿಂದ ಸೃಷ್ಟಿ ಮಾಡಿದ ದೇವರ ಕಾಡುಗಳು ಇನ್ನೂ ನಮ್ಮೊಂದಿಗಿವೆ. ಸದ್ಯ ಈ ಕಾಡು ದೇವರನ್ನು ಇನ್ನು ಮುಂದೆ ನಾವು ರಕ್ಷಣೆ ಮಾಡೋದು ನಮ್ಮ ಹೊಣೆಯಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.